ವಿಪರ್ಯಾಸ ನೋಡಿ, ಒಂದು ವಾರದಿಂದ ನಾಪತ್ತೆಯಾಗಿದ್ರು. ಯಾಕಂದ್ರೆ ಇವರಿಗೆ ಉಪಚುನಾವಣೆಯೇ ಪ್ರಮುಖ ಆಗಿತ್ತು. ಅದಾದ ನಂತರ ಇವತ್ತು ಆಟೋ ಚಾಲಕರೇ ಹೋದ ನಂತರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವತ್ತಿನ ನಂತರ? ಏಪ್ರಿಲ್ 10ರ ನಂತರ ಸಮಸ್ಯೆಯನ್ನ ಸರಿಪಡಿಸ್ತೀವಿ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲೆಕ್ಷನ್ ಮುಗಿಬೇಕು ಇವರಿಗೆ, ಅಲ್ಲಿ ತನಕ ಆಟೋ ಚಾಲಕರ ಸಮಸ್ಯೆ ಬಗೆಹರಿಯುವ ರೀತಿ ಕಾಣಿಸ್ತಾ ಇಲ್ಲ. ಆಹಾರ ಸಚಿವರಿಗೆ ಆಟೋ ಚಾಲಕರು ಡೆಡ್ಲೈನ್ ಕೊಟ್ಟಿದ್ದಾರೆ. ಏಪ್ರಿಲ್ 10ರವರೆಗೆ ಗಡುವನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಸಮಸ್ಯೆ ಬಗೆಹರಿದೇ ಇದ್ರೆ ಸಚಿವರು ಹೋದಲ್ಲೆಲ್ಲ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ, ರೋಡ್ ಬಂದ್ ಮಾಡಿ ನಾವು ಪ್ರತಿಭಟಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಆಟೋ ಚಾಲಕರು ನೀಡಿದ್ದಾರೆ. ಕೆಎಚ್ ಮುನಿಯಪ್ಪ ಅವರನ್ನ ಭೇಟಿ ಮಾಡಿದಂತಹ ಆಟೋ ಚಾಲಕರನ್ನ ನಮ್ಮ ಪ್ರತಿನಿಧಿ ಸವಿತಾ ಮಾತನಾಡಿಸಿದ್ದಾರೆ. ನೋಡಬನ್ನಿ. ರಾಜ್ಯದಲ್ಲಿ LPG ಅಭಾವ ಶುರುವಾಗಿದೆ. ಒಂದ್ ಕಡೆ ಬಂಕ್ಗಳಲ್ಲಿಯೂ ಕೂಡ LPG ಸಿಗ್ತಾ ಇಲ್ಲ. ಸೊ ಗಂಟೆಗಟ್ಟಲೆ ಆಟೋ ಚಾಲಕರು ಬಂಕ್ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಇಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರನ್ನ ಭೇಟಿ ಮಾಡಲಿಕ್ಕೆ ಒಂದಿಷ್ಟು ಆಟೋ ಸಂಘಟನೆಯವರು ಬಂದಿದ್ದಾರೆ. ರಘು ಸರ್ ಇದ್ದಾರೆ, ಪೀಸ್ ಆಟೋ ಸಂಘಟನೆಯವರು. ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಸಚಿವರನ್ನ ಮೀಟ್ ಆದ್ರಿ, ಒಂದು ಭರವಸೆ ಸಿಗ್ತಾ ಹೆಂಗೆ ಸರ್? 12 ಗಂಟೆಗೇನೋ ನಮಗೊಂದು ಪರಿಹಾರ ಕೊಡ್ತೀನಿ, ವಿಧಾನಸೌಧದಲ್ಲಿ ಸಭೆ ಕರೆದು ಮಾತಾಡ್ತೀನಿ, ಅದಾದಮೇಲೆ 10ನೇ ತಾರೀಕು ಎಲ್ಲ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅದನ್ನು ಪರಿಹಾರ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಏನು ಅಂದರೆ ನಮಗೇನು ಅಂಥ ಆಶಾಭಾವನೆ ಕಾಣ್ತಾ ಇಲ್ಲ. ಯಾಕೆಂದರೆ ಇನ್ನೊಂದು ಸರಿ ಹೇಳ್ತಾರೆ ನಾನು ಒತ್ತಡದಲ್ಲಿದ್ದೀನಿ, ಎಲೆಕ್ಷನ್ ಬ್ಯುಸಿಲಿದ್ದೀನಿ ಅಂತಾರೆ. ಅಂದರೆ ಆಟೋ ಚಾಲಕರ ಜೀವನಕ್ಕಿಂತ ಬೆಂಗಳೂರಿನಲ್ಲಿ ಇವತ್ತು ಲಕ್ಷಾಂತರ ಜನ ರೋಡಲ್ಲಿ ನಿಂತ್ಕೊಂಡು ಒದ್ದಾಡ್ತಾ ಇದ್ದೀವಿ. ಇವರ ಹೇಳಿಕೆ ಹೆಂಗಿದೆ ಅಂದರೆ ಎಲೆಕ್ಷನ್ ಬ್ಯುಸಿ ಇದ್ದೀನಿ, ನಾನು ಕರೆದು ಮಾತಾಡ್ತೀನಿ, ಮತ್ತು ಪ್ರೈವೇಟ್ ಬಂಕಿಗೆ ಏನಕ್ಕೆ ಹೋಗಿ ಹಾಕೋತೀರಾ ಅಂದರೆ ಇಷ್ಟು ದಿನ ಇಷ್ಟು ವರ್ಷದಲ್ಲಿ ಯಾವುದೇ ರೇಟು ಸಹ ನಮಗೆ 55 ರೂಪಾಯಿ ಅಂದರೆ ಎಲ್ಲ ಬಂಕಲ್ಲೂ ಇತ್ತು. ಸರ್ಕಾರಿ ಸ್ವಾಮ್ಯ ಆಗಿರಲಿ ಪ್ರೈವೇಟ್ ಆಗಿರಲಿ 55 ರೂಪಾಯಿ ಲೀಟ್ರಿಗೆ LPG ಸಿಗ್ತಾ ಇತ್ತು. ಇವತ್ತು 90 ರೂಪಾಯಿ ಒಂದು ಬಂಕಲ್ಲಿದ್ದರೆ ಒಂದು ಬಂಕಲ್ಲಿ 120. ಇದು ಇವ್ರ ಕಂಟ್ರೋಲಲ್ಲಿಲ್ಲ, ಸಚಿವರ ಕಂಟ್ರೋಲಲ್ಲೇ ಇಲ್ಲ. ಇಷ್ಟು ದಿನ ಆಗಲೇ 1 ತಿಂಗ್ಳುಗಟ್ಟಲೆ ಲಕ್ಷಾಂತರ ರೂಪಾಯಿ ಚಾಲಕರಿಂದ ಲೂಟಿ ಹೊಡೆದಾಯಿತು. ಇವಾಗ ಏನೋ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ಮಟ್ಟಕ್ಕೆ ಕೊಡ್ತಾರೆ ಅನ್ನೋದು 10ನೇ ತಾರೀಕು ಒಳಗೆ ಗೊತ್ತಾಗುತ್ತೆ. 10ನೇ ತಾರೀಕು ಏನಾದರೂ ನಮಗೆ ಸಮರ್ಪಕವಾಗಿ ಇವ್ರ ಕಡೆಯಿಂದ ಉತ್ತರ ಆಗಿರಲಿ, ಶಾಶ್ವತ ಪರಿಹಾರ ಸಿಗದೆ ಹೋದರೆ ಸಚಿವರ ವಿರುದ್ಧ ಕಪ್ಪು ಬಾವುಟ, ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಆಟೋ ಚಾಲಕರು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮುಖಾಂತರ ವಿರೋಧ ವ್ಯಕ್ತಪಡಿಸ್ತೀವಿ. ಸರ್, ರಾತ್ರಿ ಇಡೀ ಕ್ಯೂ ನಿಲ್ತೀರಾ? ಸೊ ಅದು ವಾಹನ ಸವಾರರಿಗೂ ಸಮಸ್ಯೆ ಆಗ್ತಿದೆ, ಟ್ರಾಫಿಕ್ ಆಗ್ತಿದೆ. ಈ ಎಲ್ಲ ಸಮಸ್ಯೆ ಯಾಕೆ ಸಚಿವರ ಕಣ್ಣಿಗೆ ಕಾಣ್ತಿಲ್ಲ? ಎಲ್ಲ ಸರಿ ಇದೆ, ನಿಭಾಯಿಸ್ತಾ ಇದ್ದೀವಿ ಅನ್ನೋ ಮಾತು ಹೇಳ್ತಾರೆ. ಅದೇ ಇಲ್ಲಿ ಏನಾಗ್ತಾ ಇದೆ, ಯಾರೂ ಏನೋ ಒಂದು ಚಿಕ್ಕದು ಒಳ್ಳೇದಾದಾಗ ನಮ್ಮಿಂದ ಆಯ್ತು. ಇವತ್ತು ಇಷ್ಟು ಜನ ಚಾಲಕರು ರೋಡಿಗೆ ಬೀದಿಲಿ ನಿಂತಿದ್ದಾಗ ಯಾರು ಇದು ನಮ್ಮ ಚಾಲಕರು ಅನ್ನೋ ಗಮನನೇ ಇಲ್ಲ ಇವ್ರಿಗೆ. ಒಂದೇನು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಇವ್ರು ಹೇಳೋದು. ಕೇಂದ್ರ ಸರ್ಕಾರದ MP ಗಳು ಏನು ನಮ್ಮ BJP ಮುಖಂಡರುಗಳಿದ್ದಾರೆ, ಬಾಯಿ ಬಿಟ್ಟು ಸಹ ಮಾತಾಡ್ತಾ ಇಲ್ಲ. ಹೆಂಗಾಗ್ಬಿಟ್ಟಿದೆ ಅಂದರೆ ತೇಜಸ್ವಿ ಸೂರ್ಯಗೆ ನಾವು ಹೇಳ್ತೀವಿ, ತೇಜಸ್ವಿ ಸೂರ್ಯ ನಮ್ಮ ಆಟೋ ಚಾಲಕರಿಗೆ ದೊಡ್ಡ ವಿಲನ್. ಅವರು ಇವಾಗಿಂದಲ್ಲ, ಅವರು MP ಆದಾಗಿಂದನೂ ನಮ್ಮನ್ನು ಅಸ್ಪೃಶ್ಯತೆಯಿಂದ ನೋಡ್ತಾ ಇದ್ದಾರೆ. ಒಂದು ಕಡೆ ಏನೋ ಕಾರ್ಗಳ ಬಗ್ಗೆ ಮಾತಾಡ್ತಾರೆ, ಇರಲಿ ವೈಟ್ ಬೋರ್ಡ್ ಕಾರಲ್ಲಿ ಡ್ಯೂಟಿ ಮಾಡಲಿ ಅಂತಾರೆ. ಈ ರೀತಿ ಅವರ ಸ್ಟೇಟ್ಮೆಂಟ್ಗಳು ಇವತ್ತು ಚಾಲಕರ ಕಷ್ಟ ಇದ್ದಾಗ ಒಂದು ಕೇಂದ್ರ ಸರ್ಕಾರದ ನಮ್ಮ ಪಾಲಿದೆ, ಇದರಲ್ಲಿ ನಾವು ಬಗೆಹರಿಸ್ತೀನಿ ಅನ್ನೋ ಒಂದು ಮಾತು ಸಹ ಆ ಕಡೆಯಿಂದನೂ ಇಲ್ಲ. ಮತ್ತು ಇವರಂತೂ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಇದನ್ನ ತಪ್ಪಿಸ್ಕೊಳಕ್ಕೆ ನೋಡ್ತಾ ಇದ್ದಾರೆ. ಚಾಲಕರ ಏನು ಕೋಪ ಇವ್ರಿಗೆ ಎಲ್ಲಿ ತಟ್ಟುತ್ತೆ, ನಮ್ಗೆಲ್ಲಿ ಚಾಲಕರು ವಿರೋಧ ಮಾಡ್ತಾರೆ ಅನ್ನೋ ಭಯ ಇದೆ ಅವ್ರಿಗೆ. ಏನಕ್ಕೆ ಬಾಯಿ ಮುಚ್ಕೊಂಡು ಇಷ್ಟು ದಿನ ಯಾರೂ ಮಾತಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಭಯ ಇರೋದ್ರಿಂದ. ಏನಾದರೂ ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟರೆ ಮತ್ತೆ ಚಾಲಕರು ಹಿಡ್ಕೊಂಡು ಕೇಳ್ತಾರೆ, ನೀವು ಅವತ್ತು ಹೇಳಿದ್ರಲ್ಲ ಏನು ಮಾಡಿದ್ರಿ ಅಂತ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ 55 ರೂಪಾಯಿ ಇತ್ತು ಮೇಡಮ್ ಮುಂಚೆ, ಯುದ್ಧ ಶುರುವಾಕ್ಕಿಂತ 1 ಲೀಟ್ರಿಗೆ ಒಬ್ಬ ಚಾಲಕ 10 ಲೀಟ್ರ್ ಗ್ಯಾಸ್ ಹಾಕ್ತಾ ಇದ್ದ ದಿನಕ್ಕೆ, ಅವನ ಒಂದು ಮನೆ ನಡಿಬೇಕು ಅಂದರೆ. ಇವತ್ತು ಬರೀ ಗ್ಯಾಸ್ ಹಾಕ್ಲಿಕ್ಕೆ 550 ರೂಪಾಯಿ ಆಗ್ತಾ ಇದ್ದು, ಇವತ್ತು 1200 ರೂಪಾಯಿ ಆಗ್ತಾ ಇದೆ. ಅಂದರೆ 1200 ರೂಪಾಯಿ ಗ್ಯಾಸ್ ಹಾಕಿ ಅವನು ಏನು ದುಡಿತಾನೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಇಲ್ಲಿ ಅಂಥ ಯುದ್ಧದ ಟೈಮಲ್ಲೂ ನಾವು ಇಷ್ಟು ದಿನ ಕಾದ್ವಿ, ಯುದ್ಧ ನಡೀತಾ ಇದೆ, ನಾವೇನಾದರೂ ಹೋದರೆ ದೇಶದ್ರೋಹ ಪಟ್ಟ ಕಟ್ಟಕ್ಕೂ ತಯಾರಿದ್ದಾರೆ ಇವರೆಲ್ಲ. ದೇಶದ್ರೋಹಿಗಳು, ಯುದ್ಧ ನಡೀತಾ ಇದೆ, ಈ ಟೈಮಲ್ಲಿ ಹೋರಾಟ ಮಾಡ್ತಾರೆ. ನಾವು ಊಟ ಮಾಡಲಿಕ್ಕೂ ಕಷ್ಟ ಆಗ್ತಾ ಇದೆ. ಚಾಲಕರು ಒಬ್ಬೊಬ್ಬರು 4 ರಿಂದ 5 ಅವರ್ ಗ್ಯಾಸ್ ಬಂಕಲ್ಲಿ ಕಾಯ್ತಾ ಇದ್ದಾರೆ. ಇವತ್ತು ಇದರಲ್ಲಿ ನೋಡ್ಕೊಬರ್ತೀವಿ, JP ನಗರದಲ್ಲಿ ನೈಟ್ ಎಲ್ಲ ಗಾಡೀಲಿ ಹಾಕೊಂಡು ಕಾಯ್ತಾ ಇದ್ದಾರೆ. ಅಂದರೆ ಇವರೆಲ್ಲ IPL ಟಿಕೆಟ್ಗೋಸ್ಕರ ವಿಧಾನಸಭೆಯಲ್ಲಿ ಮಾತಾಡ್ತಾರೆ, 2 ಕೋಟಿ, ಇನ್ನೊಬ್ಬ ಅವನು ಹೇಳ್ತಾನೆ 5 ಕೊಡಬೇಕಿತ್ತು ನಮ್ಮ ಫ್ಯಾಮಿಲಿಗೆ. ಅಂದರೆ ಇಲ್ಲಿ ಚಾಲಕರ ಕಷ್ಟ ಮಾತಾಡಲಿಕ್ಕೆ ಯಾವುದೇ ಪಕ್ಷ ಆಗಿರಲಿ, ಯಾರು ರಾಜಕಾರಣಿಗಾಗಿರಲಿ ಇವರು ಮುಂದೆ ಬರ್ತಾ ಇರೋದು ನಮ್ಮ ಎಲ್ಲ ಚಾಲಕರಿಗೂ ಒಂದು ವಿಷಾದನೀಯ ಅಂತ ಹೇಳ್ಬೋದು ಮೇಡಮ್. ಸರ್, ಇದೇ ಪರಿಸ್ಥಿತಿ ಮುಂದುವರೆದ್ರೆ ಆಟೋ ಚಾಲಕರು ನಿರ್ಧಾರ ಏನಿರುತ್ತೆ ಮುಂದಿನ ದಿನಗಳಲ್ಲಿ? ಯಾವ ರೀತಿ ಸರ್ಕಾರಕ್ಕೆ ಈ ಸಮಸ್ಯೆನ ಗಮನಕ್ಕೆ ತರಲಿಕ್ಕೆ ಮುಂದಾಗ್ತೀರಾ ಆಟೋ ಚಾಲಕರೆಲ್ಲ?
ಹೌದು ಮೇಡಮ್, ಇವತ್ತು ಸಚಿವರು ಇವ್ರ ಮನೆ ಹತ್ರ ಬಂದಾಗ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು 12 ಗಂಟೆಗೆ ನಾನು ಮೀಟಿಂಗ್ ಕರಿತೀನಿ ಬಂಕ್ ಅವ್ರನ್ನ, 10ನೇ ತಾರೀಕು ಒಳಗಡೆ ನಿಮ್ಗೊಂದು ಪರಿಹಾರ ಮಾಡಿಕೊಡ್ತೀವಿ ಅಂತ. ಇದೇನಾದರೂ ಆಗದಲ್ಲೇ ಹೋದರೆ, ಪರಿಹಾರ ನಮಗೆ ಸಿಗದಲ್ಲೇ ಹೋದರೆ 10ನೇ ತಾರೀಕು ಮೇಲ್ಗಡೆ ಬೆಂಗಳೂರಿನಲ್ಲಿರುವಂಥ ಆಟೋ ಟ್ಯಾಕ್ಸಿ ಎಲ್ಲ ಸಂಘಟನೆಯವರು ಮಾತುಕತೆ ಮಾಡಿ ಎಲ್ಲೆಲ್ಲಿ ಸಚಿವರು ಹೋಗ್ತಾರೆ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೋತೀವಿ ಮೇಡಮ್. ಸರ್, ಈ ಒಂದು ಪರಿಸ್ಥಿತಿ ಆಟೋ ಚಾಲಕರ ದುಡಿಮೆ ಮೇಲೆ ಹೊಡೆತ ಬಿದ್ದಿದೆ. ದುಡಿಮೆ ಅಷ್ಟೇ ಅಲ್ಲದೆ ಇಡೀ ಕುಟುಂಬ ಕೂಡ ಈ ಒಂದು ಸಂಕಷ್ಟನ ಅನುಭವಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಮೇಡಮ್, 4ರಿಂದ 5 ಅವರ್ ಕಾಯೋದು ಅಂತಂದರೆ ತುಂಬ ಕಷ್ಟ. ಅದು 5 ಅವರ್ ಒಳಗಡೆ 400ರಿಂದ 500 ರೂಪಾಯಿ ಮಾತ್ರ LPG ಆಗ್ತಾ ಇರ್ತಕ್ಕಂಥದ್ದು. ಫುಲ್ ಟ್ಯಾಂಕ್ ಮಾಡ್ತಾ ಇಲ್ಲ. 5 ಅವರ್ ಕಾಯ್ದು ಸಿಕ್ಕಿದ್ರೆ ಸಿಕ್ತು, ಬಿಟ್ಟರೆ ಬಿಡ್ತು. ಮತ್ತು 54 ರೂಪಾಯಿ 75 ಪೈಸೆ ಇರ್ತಕ್ಕಂಥ LPG ಇವತ್ತು 120ರಿಂದ 130 ರೂಪಾಯಿ ಹೋಗಿದೆ. ಈಗ ನಾವು ಹೇಳ್ತಕ್ಕಂಥದ್ದು ಏನಂದರೆ ಮನವಿಯನ್ನು ಕೊಟ್ಟಿದ್ದೀವಿ. ಮನವಿಗೆ ಇವತ್ತು ಮಾತನಾಡ್ತೀವಿ, 10ನೇ ತಾರೀಕು ನಾನು ಸ್ಪಂದನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಾವು ಶಾಂತಿಯುತವಾಗಿ ಇವರಿಗೆ ಕಪ್ಪು ಬಾವುಟದ ಪ್ರದರ್ಶನ ಇನ್ನೊಂದನ್ನು ಮಾಡಿ ನೋಡ್ತೀವಿ. ನಮಗೆ ಸಿಗಲಿಲ್ಲ ಅಂತಂದರೆ ರಸ್ತೆಗಳಲ್ಲಿ ಆಟೋ ರಿಕ್ಷಾಗಳನ್ನ, ಕ್ಯಾಬ್ಗಳನ್ನ ನಿಲ್ಲಿಸಿ ರೋಡ್ ಬಂದ್ ಮಾಡಿ ಹೋರಾಟವನ್ನು ಮಾಡೇ ಮಾಡ್ತೀವಿ. ಸರ್, ಇವತ್ತು ಮೀಟ್ ಮಾಡಿದ್ರಿ, ಮಾತಾಡಿದ್ರಿ, ಏನಾದರೂ ಪಾಸಿಟಿವಿಟಿ ಕಾಣಿಸ್ತಾ? ಪಾಸಿಟಿವಿಟಿ ಅನ್ನೋದು ಏನೂ ಇಲ್ಲ ಮೇಡಮ್. ಯಾಕೆ ಅಂತಂದರೆ ಅದು ಕ್ಯಾಶುಯಲ್ ಆಗಿ ಹೇಳಿದ್ದಾರೆ. ನಮ್ಮದೇನು ತಪ್ಪಿಲ್ಲ, ಕೇಂದ್ರ ಸರ್ಕಾರದ್ದು ಅಂತ. ನಾವಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲಿ, ಕರ್ನಾಟಕದಲ್ಲಿ. ನಾವು ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ. ಕೇಂದ್ರ ಸರ್ಕಾರಕ್ಕೆ ಕೇಳಬೇಕಾಗಿರೋದು ಇವರು. ಇಲ್ಲಿನ MP ಗಳು ಹೇಳಬೇಕು ಅಂತಂದರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಗಲಾಟೆಯನ್ನು ಮಾಡಬೇಕು. ಯಾಕಂದರೆ ಅವ್ರು ಎಲ್ಲೇ ರಸ್ತೆಗಳಲ್ಲಿ ಹೋದರೆ ಬಂಕ್ಗಳ ಮುಂದೆ ಸಾವಿರಾರು ಗಾಡಿಗಳು ನಿಂತಿದೆ. ಅವ್ರ ಕಣ್ಣಿಗೆ ಕಾಣ್ತಾ ಇದೆ, ಗೊತ್ತಿದೆ. ಆಮೇಲೆ ನೀವು ಮಾಧ್ಯಮದಲ್ಲಿ ಡೇ 1ನಿಂದ ಪ್ರಸಾರ ಮಾಡ್ತಾನೇ ಇದ್ದೀರಾ. ಏನು LPGಗೆ ತೊಂದರೆ ಆಗ್ತಿದೆ ಇದನ್ನ ಪ್ರಸಾರ ಮಾಡ್ತಿದ್ದೀರಾ. ಎಲ್ಲ ಮಂತ್ರಿಗಳ ಗಮನದಲ್ಲೂ ಇದೆ, ರಾಜ್ಯ ಸರ್ಕಾರದ ಗಮನದಲ್ಲೂ ಇದೆ. ಇದನ್ನು ಬಗೆಹರಿಸಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ನೋಡಿ, ಆ್ಯಪ್ ಕಂಪ್ನಿಗಳು ಅಷ್ಟೇ ಯಾವುದೇ ರೀತಿಯಾದ ರೇಟನ್ನು ಹೆಚ್ಚಿಗೆ ಕೊಡ್ತಾ ಇಲ್ಲ. ಸರ್ಕಾರ ಮಾಡಿರ್ತಕ್ಕಂಥ ರೇಟ್ಗಿಂತ ಕಮ್ಮಿ ರೇಟನ್ನೇ ಕೊಡ್ತಾ ಇದ್ದಾರೆ. ಅವ್ರದ್ದು ದೌರ್ಜನ್ಯ ಆಗೇ ಇದೆ. ಸಾರ್ವಜನಿಕರು ಅಷ್ಟೇ ಯಾವುದೇ ರೀತಿಯಾದ ಹೆಚ್ಚಿನ ಹಣವನ್ನು ಕೊಡ್ತಾ ಇಲ್ಲ. 10ನೇ ತಾರೀಕುವರೆಗೂ ಸರ್ಕಾರಕ್ಕೆ, ಸಚಿವರಿಗೆ ಗಡುವು ಕೊಡ್ತಾ ಇದ್ದೀರಾ ಹಂಗಿದ್ರೆ? 100ಕ್ಕೆ 100% ಮೇಡಮ್ ಗಡುವನ್ನು ಕೊಟ್ಟಿದ್ದೀವಿ. ಗಡುವಲ್ಲಿ ಕೇಳಲಿಲ್ಲ ಅಂತಂದರೆ ನಾವಂತೂ ರಸ್ತೆಯಲ್ಲಿ ಬಂದ್ ಮಾಡಿ ಹೋರಾಟವನ್ನು ಮಾಡೇ ಮಾಡ್ತೀವಿ. ಯಾವುದೇ ರೀತಿಯಾದ ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಕೂರೋದಿಲ್ಲ, ಹೋರಾಟವನ್ನೇ ಮಾಡ್ತೀವಿ. 10ನೇ ತಾರೀಕು ಮೇಲೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗಲೇ ಎಲ್ಲ ಚಾಲಕರ ಪರಿಸ್ಥಿತಿ ಬೀದಿಗೆ ಬಂದು ನಿಲ್ತಾ ಇದೆ. ಬೀದಿಗೆ ಬಂದು ನಿಲ್ತಿರ್ಬೇಕಾದಾಗ ಅವ್ರು 10ನೇ ತಾರೀಕು ಮೇಲೆ ಹೇಗೆ ಮಾಡಿಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋ ರೀತಿ ಅಂತಂದರೆ, ಎಷ್ಟೋ ಜನ ವಯಸ್ಸಾಗಿರೋರು ಕೂಡ ಇವತ್ತು ಮನೇಲಿ 5 ನಿಮಿಷ ಮಲ್ಕೊಂಡು ರೆಸ್ಟ್ ಮಾಡೋರೆಲ್ಲ ಇವತ್ತು CNG ಬಂಕಲ್ಲಿ, LPG ಬಂಕಲ್ಲಿ ಮಲ್ಕೊಂಡು ನಿದ್ದೆ ಮಾಡೋವಂಥ ಪೊಸಿಷನಿಗೆ ಬಂದಿದೆ. ನೈಟು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ CNG ಹಾಕ್ಸ್ಕೊಳ್ಳೋದಕ್ಕೆ, ಇಲ್ಲ LPG ಹಾಕ್ಸ್ಕೊಳ್ಳೋದಕ್ಕೆ ಮಾರ್ನಿಂಗ್ ಅನ್ನೋಷ್ಟ್ರಲ್ಲಿ ರೀಚ್ ಆಗ್ತಾರೆ. ಇನ್ ಕೇಸ್ ಅದು ಇದ್ರೆ ಓಕೆ, ಅಲ್ಲಿಗೆ ಇಲ್ಲ, ಈ CNG ಗ್ಯಾಸು ಇಲ್ಲ, LPG ಖಾಲಿ ಆಯಿತು ಅಂತಂದಾಗ ಬೇರೆ ಬಂಕ್ಗೆ ಹೋಗ್ಬೇಕು. ಬೇರೆ ಬಂಕ್ಗೆ ಹೋಗಷ್ಟು ಅವ್ರ ಹತ್ರನೂ ಇರಲ್ಲ, ಥ್ರೋ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವು ಅವರಲ್ಲಿ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂತಂದರೆ, ಆಟೋದ ಒಂದು ಕ್ಯಾಬ್ ಚಾಲಕರಿಗಾಗಿ, ಆಟೋ ಚಾಲಕರಿಗಾಗಿ ಅವ್ರಿಗೆಲ್ಲನೂ ಆದಷ್ಟು ಬೇಗ ಒಂದು ಪರಿಹಾರ ಮಾಡಿಕೊಡ್ಲಿ ಅಂತ ಭೇಟಿ ಮಾಡಿದ್ರಿ. ಭರವಸೆ ಸಿಗಲಿಲ್ಲ ಮ್ಯಾಮ್, ಭರವಸೆ ಸಿಗಲಿಲ್ಲ. ಸಿಗುತ್ತೆ ಅನ್ನೋ ನಂಬಿಕೆನೂ ಇಲ್ಲ. ಮುಂದೆ ನಾವು ಏನು ಮಾಡಬೇಕಂತ ಯೋಚನೆ ಮಾಡಿ, ನಾವು ಸಂಘಟನೆಯವರೆಲ್ಲ ಸೇರಿ ನಾವು ಏನು ಮಾಡಬಹುದು, ಏನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿ ಅವರಲ್ಲಿ ಆದರೆ ಇನ್ನೊಂದು ಟೈಮು ಬಂದು ಕೇಳ್ಕೊಳ್ತೀವಿ. ಇನ್ ಕೇಸ್ ಅವರು ಮಾಡಲಿಲ್ಲ, ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದಾಗ ನಮ್ಮ ಸಂಘಟನೆಯವರು ನಿರ್ಧಾರ ಏನು ತಗೊಳ್ತು ಅದ್ರ ಮೇಲೆ ನಾವು ಮುಂದೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸಚಿವರಿಗೆ ಯಾಕೆ, ಸರ್ಕಾರಕ್ಕೆ ಗ್ರೌಂಡ್ ರಿಯಾಲಿಟಿ ಗೊತ್ತಾಗ್ತಿಲ್ಲ, ಸಮಸ್ಯೆ ಅಷ್ಟೊಂದ್ರ ಮಟ್ಟಿಗಿಲ್ಲ ಅಂತಾರೆ ಈಗ್ಲೂ? ಅವ್ರಿಗೇನ್ ಮೇಡಮ್, ಹೊರಗಡೆ ಟೇಬಲ್ ಕೆಳಗೆಲ್ಲ ದುಡ್ಡು ತಿಂದು ಅವರು ಜೀವನ ಮಾಡ್ಕೊಳ್ತಾರೆ. ನಮ್ಗೆ ಆತರ ತಿಂದು ನಮ್ಗೆ ರೂಢಿ ಇಲ್ಲ ಅಲ್ಲ ಮೇಡಮ್. ಬೇಕಾದ್ರೆ ನಾವು ನಿಯತ್ತಿಂದ 10 ರೂಪಾಯಿ ಹಿಂಗ್ ತಗೊಂಡು ಹಣ, ಒಂದು 10 ರೂಪಾಯಿ ಹಣ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ 10 ರೂಪಾಯಿ ನಾವು ತಾಕತ್ತಿಂದ ನಾವು ಧೈರ್ಯವಾಗಿ ತಗೊಂಡು ನಾವು ಜೀವನ ಮಾಡ್ತಾ ಇದೀವಿ ಮೇಡಮ್. ನಾವ್ ಯಾವತ್ತೂ ಅಷ್ಟೇ, ಇದುವರೆಗೂ ಅಷ್ಟೇ, ಆಟೋ ಚಾಲಕರಾಗ್ಲಿ, ಕ್ಯಾಬ್ ಚಾಲಕರಾಗ್ಲಿ, ನಾವ್ ಹಿಂದೆ ಮುಂದೆ ನಾವು ಯಾವತ್ತೂ ಅಷ್ಟೇ ಬೇರೆಯವ್ರ ದುಡ್ಡು ನಾವು ತಲೆ ಹೊಡೆದು ನಾವು ಬದುಕ್ತಾ ಇಲ್ಲ ಮೇಡಮ್. ಇವತ್ತು ಆಹಾರ ಸಚಿವರನ್ನ ಭೇಟಿ ಮಾಡಿದ್ರಿ, ಏನಾದ್ರು ಹೇಳಿದ್ರ, ಭರವಸೆ ಕೊಟ್ರ? ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಇವತ್ತು? ಅವ್ರ ಕೈಲೇ ಇದೆ ಮೇಡಮ್, ಸರ್ಕಾರ ಇಲ್ಲ, ನಮ್ ಕೈಲಿ ಇಲ್ಲ ಮೇಡಮ್. ಸರ್ಕಾರ ನಮ್ ಕೈಲಿ ಇದ್ದಿದ್ರೆ ನಾವು ಇವತ್ತೇ ನಾವು ಡಿಸಿಷನ್ ತಗೊಬೋದಿತ್ತು. ಅವ್ರ ಕೈಲಿದೆ. ನಮ್ ಇಷ್ಟು ಜನ ಕಷ್ಟ ಪಡ್ತಾ ಇದಾರೆ, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ. ಹೆಣ್ಮಕ್ಳು ಮನೇಲೇನೂ ಅಷ್ಟೇ LPG ಗ್ಯಾಸ್ಗೋಸ್ಕರ ತುಂಬಾ ತೊಂದರೆ ಪಡ್ತಾ ಇದೀವಿ. ಈ ಕಡೆ ಗಂಡ್ ಮಕ್ಳು ಹೊರಗಡೆ ಆಟೋ ಓಡಿಸ್ಕೊಂಡು LPG ಗ್ಯಾಸ್ ಕೂಡ ಅವ್ರು ತೊಂದರೆ ಪಡ್ತಾ ಇದಾರೆ. ಅವ್ರು ಏನೋ ಒಂದು ಪಾಸಿಟಿವ್ ಆಗಿ ಉತ್ತರ ಕೊಟ್ಟೋಗಿದ್ದಿದ್ರೆ ನಮ್ಗೂ ಒಂದು ಭರವಸೆ ಇರ್ತಿತ್ತು ಮೇಡಮ್. ಏನೋ ನಮ್ಗೋಸ್ಕರ
ಅದಕ್ಕೋಸ್ಕರ ನಮ್ಮ ಇಷ್ಟು ಜನ ಚಾಲಕರಿದ್ದಾರೆ, ಎಷ್ಟೋ ಜನ ಚಾಲಕರಿದ್ದಾರೆ, ಅವ್ರ ಹೊಟ್ಟೆ ಮೇಲೆ ನಾವು ಹೊಡಿಬಾರ್ದು. ಏನೋ ಒಂದು ದಾರಿ ಮಾಡ್ಕೊಡ್ತೀನಪ್ಪ, ನೀವು ಯಾರು ತಲೆ ಕೆಡಿಸ್ಕೊಂಬೇಡಿ ಅನ್ನೋ ಒಂದು ಧೈರ್ಯವಾಗಿ ಒಂದು ಮಾತು ಹೇಳೋಗಿದ್ದಿದ್ರೆ ನಮಗೆ ಇವತ್ತು ಅದೊಂದು ಸಮಾಧಾನ ಆಗ್ತಿತ್ತು ಮೇಡಮ್. ಈಗ ದುಡಿಮೆ ಅದನ್ನೆಲ್ಲ ಬಿಟ್ರು ಎಷ್ಟೊಂದು ಆಟೋಗಳು ಸುಮ್ಮನೆ ನಿಂತಿದ್ದಾವೆ, ಕಮಿಟ್ಮೆಂಟ್ ಇರ್ತವೆ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಸಮಸ್ಯೆನ ಗ್ರೌಂಡ್ ರಿಯಾಲಿಟಿ ಸಚಿವರಿಗೆ ಅರ್ಥ ಆಗ್ತಿಲ್ಲ, ಅದರ ಫ್ಯಾಕ್ಟ್ ಮಾತಾಡೋದಾದ್ರೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಹೌದು, ಎಷ್ಟೋ ಆಟೋಗಳು ಹೊರಗಡೆ ನಿಂತಿದೆ. ಯಾಕೆ ಅಂತಂದ್ರೆ ಡ್ಯೂಟಿಗಳಿರಲ್ಲ. ಬೈಕ್ ಟ್ಯಾಕ್ಸಿಯಿಂದ ನಮ್ಗೆ ಡ್ಯೂಟಿಗಳಿಲ್ಲ. ಸುತ್ತಾಡಿ CNG ಖಾಲಿ ಆಗಿರುತ್ತೆ, LPG ಖಾಲಿ ಆಗಿರುತ್ತೆ. ಆ ಒಂದು ಇದರಿಂದನೂ ಏನ್ ಮಾಡ್ತಾರೆ, ಡ್ಯೂಟಿಗಳಿಲ್ಲ, ಈ ಕಡೆ LPG ಸಿಗಲ್ಲ. ಇರೋದಾದ್ರೂ ಮನೆ ಹತ್ರ ನಿಂತ್ಕೊಳ್ಳೋಣ ಅಂತನ್ನೋ ಪೊಸಿಷನ್ಗೆ ಬಂದು ನಿಂತ್ಕೊಳ್ತಾರೆ. ಅದೇನಾಗುತ್ತೆ, ದಿನೇ ಏರ್ತಾ ಒಂದು ಚೀಟಿ ಆಗಿರ್ಬೋದು, ಒಂದು ರೆಂಟ್ ಆಗಿರ್ಬೋದು, ಆಟೋ ಡಿಪಾರ್ಟ್ಮೆಂಟ್ನೇ ನಂಬಿಕೊಂಡು ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಜಾಯಿನ್ ಮಾಡಿಸಿರೋ ಮಕ್ಕಳ ಫೀಸ್ ಆಗಿರ್ಬೋದು, ಇದೆಲ್ಲ ಕಟ್ಟಕ್ಕಾಗ್ದಿರಾ ಅಲ್ಲೂ ಅವಮಾನ ಮಾಡಿಕೊಂಡು ನೀವು ಕಟ್ಟಾಗಲ್ಲ ಏನು ಮಾಡ್ತೀರಾ ಏನು ಹಾಗೆ ಹೇಗೆ ಅಂತ ಒಂದು ಟೀಚರ್ಸಿಂದಾಗಲಿ ಪೇರೆಂಟ್ಸಿಗೆ ಅವಮಾನ ಆಗೋದು. ಆ ಅವಮಾನದಿಂದ ಮನೆಯಲ್ಲಿ ಬಂದು ಡಿಸ್ಕಷನ್ ಆಗಿ ಫ್ಯಾಮಿಲಿಯಲ್ಲೇ ವಾರ್ ಸ್ಟಾರ್ಟ್ ಆಗುತ್ತೆ. ಆ ವಾರ್ ಸ್ಟಾರ್ಟ್ ಆಗೋದ್ರಿಂದ ಏನಾಗುತ್ತೆ, ಇಬ್ಬರ ಮಧ್ಯದಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಸಾಯ್ಬೋದು. ಒಂದು ಫ್ಯಾಮಿಲಿ ಬಂದ್ಬಿಟ್ಟು ಈಚೆ ಬಂದು ಬೀದಿಗೆ ಬಂದು ನಿಲ್ಲೋಂಥ ಪೊಸಿಷನ್ಗೆ ಇವಾಗ ಬಂದಿದೆ LPG CNG ಇಂದ. ನೋಡಿದ್ರಲ್ಲ, ಈ ಒಂದು LPG ಅಭಾವ ಆಟೋ ಚಾಲಕರ ಜೀವನವನ್ನ ಸಂಕಷ್ಟಕ್ಕೆ ತಂದು ನಿಲ್ಲಿಸಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮುಂದುವರಿಸಿದ್ರೆ ನಾವು ಉಗ್ರ ಹೋರಾಟಕ್ಕೆ ಮುಂದಾಗ್ತೀವಿ. ನಮ್ಮ ಸಂಘಟನೆ ಯಾವುದಕ್ಕೆ ಕರೆ ಕೊಡುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ಮಾತನ್ನ ಮಹಿಳಾ ಆಟೋ ಚಾಲಕರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.